ಫ್ರೀ ಕೊಟ್ಟರೆ ದೇಶ ಉಳಿತದ. ನೀನು ಫ್ರೀ ಅಂದರು, ಇವಾಗ ನೋಡ್ರೆ ದುಡ್ಡು ಕಟ್ಟಕ್ಕೆ ಬಂದೈತೆ. ಅವರು 500 ರೂಪಾಯಿ ಬತ್ತಿದ್ದು ಅಂತಾರೆ ಓನರು. ನಮ್ಗೆ ಇವಾಗ 3,000 2,500 ಹಂಗೆಲ್ಲ ಬತ್ತೈತೆ. ಕಮರ್ಷಿಯಲ್ ಟೈಪ್ ಆಗೈತೆ ನನ್ನ ಮನೆ. ನಾವು ಬೂರಿ 3,000 ರೂಪಾಯಿ ನಾವು ನಿರುದ್ಯೋಗಿ ಥರ ಇಟ್ಕೊಂಡು ಅದಕ್ಕೆ ಬೇರೆ ಸರ್ಟಿಫಿಕೇಟ್ ಮಾಡ್ಕೊಂಡು 3,000 ರೂಪಾಯಿ ಹೋಗ್ಬಿಟ್ಟು ನಾವು ಕ್ಯೂನ್ ಹೇಳಕ್ಕೆ ಹೋಗಲ್ಲ ಸರ್. ಅಷ್ಟೇ. ಕೃಷಿ ಕಾಮಗಾರಿಗಳಿಗೆ ಕೃಷಿಗಳಿಗೆ ಏನಾದ್ರು ದುಡ್ಡು ಕೊಡಬೇಕು, ಏನಾರು ಮಾಡಬೇಕು ಅಂತ ಅವ್ರ ದುಡ್ಡಿಲ್ಲ. ರಾಜ್ಯದವ್ರ ಹತ್ರ ಏನು ಓಪನ್ ಆಗಿ ಹೇಳ್ತಾ ಇದ್ದಾರಲ್ಲ ಇವಾಗ್ಲೇನೆ. ಇದ್ರ ಯಾವುದೋ ಎಲೆಕ್ಷನ್ ಟೈಮಲ್ಲಿ ನಾವು ಹೇಳಿದ್ವಿ ಹಂಗೆ ಅನ್ಬಿಟ್ಟು ಕೊಡೋಕ್ಕಾಗತ್ತಾ ಅಂತ ಸಿದ್ದರಾಮಯ್ಯ ಅವರು ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಈಗ ದೇವರು ಕೈ ಕಾಲು ಕೊಟ್ಟಿದ್ದಾನೆ, ದುಡ್ಕೊಂಡು ತಿನ್ನಬೇಕು. ಫ್ರೀ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಉಚಿತವಾಗಿ ಈಸ್ಕೊಳ್ಳೋಕ್ಕಾಗುತ್ತಾ? ಯಾರಿಗೂ ಸಿಗ್ತಾ ಇಲ್ಲ ಸರ್. 1 ತಿಂಗಳು ಬರ್ತದೆ, 2 ತಿಂಗಳು ಸ್ಟಾಪ್ ಆಗುತ್ತೆ. ಅಕ್ಕಿ 1 ತಿಂಗಳು ಹಾಕ್ತಾರೆ, ಇನ್ನೊಂದು ತಿಂಗಳು ಹಾಕೋದಿಲ್ಲ. ಲೆಕ್ಕ ಕೇಳ್ತೀರ ಕೊಡ್ತೀನಿ ಮಾಡ್ತೀನಿ ಅಂತ ಹೇಳ್ತಾರೆ. ಯಾವುದು ಇವತ್ತಿನವರೆಗೂ ಯಾರಿಗೂ ಸರಿಯಾಗಿ ಸಿಕ್ಕಿಲ್ಲ ಸರ್. ಗ್ಯಾರಂಟಿ ನಾನು ಒಂದಂತೂ ಹೇಳಕ್ಕೆ ಇಷ್ಟಪಡ್ತೀನಿ, BJP ಸರಿ ಬಂತು ಅಂತಂದರೆ ಗ್ಯಾರಂಟಿ ನಮ್ಮ ಭಾರತ ಅಭಿವೃದ್ಧಿ ಆಗೋದ್ರಲ್ಲಿ 2 ಮಾತಿಲ್ಲ. ಇಂಪ್ರೂವ್ಮೆಂಟ್ ಆಗಬೇಕು, ನಮ್ಮ ದೇಶ ಇನ್ನೂ ಉದ್ಧಾರ ಆಗಬೇಕಂದ್ರೆ ಮೋದಿ ಬರಲೇಬೇಕು. ಮೋದಿ ಆದ್ರೆ ದೇಶಕ್ಕೆ ಒಳ್ಳೇದು. ಇಂಡಿಯಾದಲ್ಲಿರೋರು ಒಂದಾಗಿರೋದಲ್ಲ, ಹೊರಗಡೆಯವ್ರನ್ನ ಕರ್ಕೊಬಂದು ನಿಲ್ಸಿದ್ರು ಮೋದಿಯವ್ರನ್ನ ಸೋಲ್ಸೋಕ್ಕಾಗಲ್ಲ. ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಕರ್ನಾಟಕದಲ್ಲಿ ಉಚಿತ ಬಸ್ಸು ಮತ್ತು ಅಕ್ಕಿ 2,000 ಹಿಂಗೆಲ್ಲ ಕೊಡ್ತಿದಾರಲ್ಲ, ಗ್ಯಾರಂಟಿಗಳು ಎಲ್ರಿಗೂ ತಲುಪ್ತಿದೆ ಅನಿಸುತ್ತಾ ಅಥವಾ ಹೆಂಗೆ? ಏನು ಒಳ್ಳೇದಾ? ಎಲ್ರಿಗೂ ತಲುಪ್ತಿದೆ ಅನ್ನೋದು ಸುಳ್ಳು ಮಾತು. ಒಂದು ಬಸ್ಸು ಫ್ರೀ ಕೊಟ್ಟವ್ರೆ, ಬಸ್ಸು ಫ್ರೀ ಕೊಟ್ಟರು ನೋಡ್ಬೋದು ನೀವೇ, ಎಲ್ಲ ರಶ್ಶು, ಎಲ್ಲ ಬಸ್ಗಳಲ್ಲೂ ರಶ್ಶು ಆಯ್ತಾ. ಒಬ್ಬರು ನಿಂತ್ಕೊಂಡು ಹೋಗೋಕ್ಕಾಗಲ್ಲ. ಎಲ್ಲರೂ ಅಷ್ಟೇ, ಎಲ್ಲ ಪ್ಯಾಸೆಂಜರ್ಸ್ ಎಲ್ಲ ನಿಂತ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ. ಆಮೇಲೆ ಬಸ್ಗಳು ಹಾಳಾಗ್ತಿದೆ. ಅದಕ್ಕೆ ಇದನ್ನು ಫಸ್ಟ್ ಕ್ಯಾನ್ಸಲ್ ಮಾಡಿಬಿಟ್ಟು ಬೇಕಾಗಿರೋದು ಮಾತ್ರ ಫೀ ಕೊಡಬೇಕು. ಆಮೇಲೆ 2,000 ರೂಪಾಯಿ ಹೇಳ್ತೀನಿ ಅಂತ ಹೇಳಿದ್ರು. ಒಬ್ಬೊಬ್ರಿಗೆ ತಲುಪಿದೆ, ಒಬ್ಬರು ತಲುಪಿಲ್ಲ. ಅದು ಕೊಟ್ಟರು ಏನು ಪ್ರಯೋಜನ ಇಲ್ಲ. 2,000 ರೂಪಾಯಿ ಏನು ಕೊಡಬೇಕು ಅವರು? ಫಸ್ಟು ಕೊಟ್ಟರು ಅದು ಎಲ್ಲರಿಗೂ ಯುಟಿಲೈಸ್ ಆಗುತ್ತಾ ಫಸ್ಟು ನೋಡಬೇಕು. ಅದು ಗೌರ್ಮೆಂಟಿಂದ ಫಸ್ಟು ಯುಟಿಲೈಸ್ ಆಗುತ್ತಾ, 2,000 ರೂಪಾಯಿ ಏನು ಯುಟಿಲೈಸ್ ಆಗುತ್ತೆ ಅಂತ ನೋಡಬೇಕು ಫಸ್ಟು. ಏನು ಯುಟಿಲೈಸ್ ಆಗಿಲ್ಲ ಅಂದರೆ ಏನು ಸುಮ್ಮನೆ ಪ್ರಯೋಜನ ಇಲ್ಲಲ್ಲ. ಎಲ್ಲಿಗೂ ಫ್ರೀ ಅಂತ ಬಿಟ್ಟು ಹೇಳ್ದವ್ರೆ. ಇವನು ಅದೇ ಲೋಕಸಭೆ ಚುನಾವಣೆ ಅಂತ ಬಂದ್ಬಿಟ್ಟು ಎಲ್ಲ ಫ್ರೀ ಕೊಟ್ಟವನೆ. ಲೋಕಸಭೆ ಚುನಾವಣೆ ಆದಮೇಲೆ ನೋಡ್ಕೋಬೇಕು. ಆಮೇಲೆಗೆ ಈ ಥರ ಎಲ್ಲನೂ ಫ್ರೀ ಕೊಟ್ಕೊಂಡು ಹೋದರೆ ಅಷ್ಟೇ ನಮ್ಮ ಕರ್ನಾಟಕಕ್ಕೆ ಬಡ್ಜೆಟನ್ನು ಪ್ಲ್ಯಾನ್ ಮಾಡೋಕ್ಕೆ ಆಗಲ್ಲ ಮುಂದಕ್ಕೆ. ಅದಾಗುತ್ತೆ ಸರ್. 3,000 ರೂಪಾಯಿಗೋಸ್ಕರ ನಾವು ಅಲ್ದಾಡೋದು ಸುಮ್ಮನೆ ಬೇಕಾಗಿಲ್ಲ. ನಾವು ನಿರುದ್ಯೋಗಿ ಥರ ಹೆಸ್ರು ಕೇಳ್ಕೊಳ್ಳೋಕ್ಕೂ ಬೇಕಾಗಿಲ್ಲ. ನಾವು ದುಡಿಬೇಕು, ನಾವು ತಿನ್ನಬೇಕು, ಆ ಥರ ಮೈಂಡ್ ಸೆಟ್ ಇರಬೇಕು ಎಲ್ಲರಿಗೂ. ನಾವು ಬೂರಿ 3,000 ರೂಪಾಯಿ ನಾವು ನಿರುದ್ಯೋಗಿ ಥರ ಇಟ್ಕೊಂಡು ಅದಕ್ಕೆ ಬೇರೆ ಸರ್ಟಿಫಿಕೇಟ್ ಮಾಡ್ಕೊಂಡು 3,000 ರೂಪಾಯಿ ಹೋಗ್ಬಿಟ್ಟು ನಾವು ಕ್ಯೂನ್ ಹೇಳಕ್ಕೆ ಹೋಗಲ್ಲ ಸರ್. ಅಷ್ಟೇ. ನಾವು ಲಕ್ಷಗಟ್ಟಲೆ ದುಡಿಮೆ ಮಾಡಬೇಕು ಅಂತ ಮೈಂಡ್ ಸೆಟ್ ಇಟ್ಕೊಬೇಕು ನಾವು. ಉದ್ಯೋಗ ಕೊಡಬೇಕು ಎಲ್ಲರಿಗೂ ಅಷ್ಟೇ. ಅನ್ಎಂಪ್ಲಾಯ್ಮೆಂಟ್ ಮಾತೇ ಬರಬಾರ್ದು ನಮ್ಮ ದೇಶದಲ್ಲಿ. ಅನ್ಎಂಪ್ಲಾಯ್ಮೆಂಟ್ ಮಾತೇ ಬರಬಾರ್ದು, ಆ ಥರ ಇರಬೇಕು ನಮ್ಗೆ ಅಷ್ಟೇ. ಲೋಕಸಭೆ ಚುನಾವಣೆ ಹತ್ತಿರ ಬರ್ತಿದೆಯಲ್ಲ, ಯಾರು ಪ್ರಧಾನಮಂತ್ರಿ ಆದರೆ ದೇಶಕ್ಕೆ ಒಳ್ಳೇದು ಅನಿಸುತ್ತೆ? ನನಗೆ ಅನ್ಸಿರೋ ಮಟ್ಟಿಗೆ ಮೋದಿಜಿ ಬಂದ್ರೇ ಪರವಾಗಿಲ್ಲ. ಇಂಪ್ರೂವ್ಮೆಂಟ್ ಆಗಬೇಕು, ನಮ್ಮ ದೇಶ ಇನ್ನೂ ಉದ್ಧಾರ ಆಗಬೇಕಂದ್ರೆ ಮೋದಿಜಿ ಬರಲೇಬೇಕು. 100% ಕರೆಕ್ಟಾಗಿ ಕೆಲಸ ಮಾಡ್ತಿದೆ. ಅಂದರೆ 9.5 ವರ್ಷ ನೋಡ್ತಾ ಇದ್ದೀವಲ್ಲ ನಾವೇ, ರೋಡ್ಗಳಾಗಿರಲಿ, ಇಲ್ಲ ನಮ್ಗೆ ಕಮ್ಯುನಿಕೇಷನ್ ಎಲ್ಲ ಎಜುಕೇಷನ್ ಸಿಸ್ಟಮ್ಸ್ ಆಗಿರಲಿ, ನಮ್ಮದು ಇಡೀ ಡೆವಲಪ್ಮೆಂಟಲ್ಲಿ ಆಗ್ತಿದೆ ಸರ್. ಮಿಲ್ಟ್ರಿ ಮಾತ್ರ ಜಾಸ್ತಿ ಆಗ್ತಿದೆ. ಮೇನ್ ಬೇಕಾದ್ರೆ ಅದೇ ಅಲ್ವಾ. ಆಮೇಲೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಾಗಲಿ ಎಲ್ಲದರಲ್ಲೂ ನಮಗೆ ಸೌಲಭ್ಯ ಜಾಸ್ತಿ ಕೊಡ್ತವ್ರೆ. ರಾಹುಲ್ ಗಾಂಧಿ ಬೇಡವಾ? ಬೇಡ. ಅವ್ರಿಗೇನು ಒಂದು ಎಕ್ಸಾಂಪಲ್ ಇದೆ ನಿಮಗೆ. ಯಾವುದೇ ಬರಲಿ ಬರೀ ಇದು ರ್ಯಾಲಿ ಈ ರ್ಯಾಲಿ ಹೋಗ್ತಾರೆ. ರ್ಯಾಲಿಗೆ ಹೋದ್ರೂ ಏನು ಸುಖ ಇಲ್ಲ ಅಲ್ಲಿ ಸಾರ್. ಯಾರಿಗೂ ತಲುಪಿಲ್ಲ. ಇಲ್ಲ ಕೆಲವು ಜನ ತಲುಪಿರ್ಬೋದು, ನಮ್ಮಗಳಿಗಂತೂ ತಲುಪೇ ಇಲ್ಲ. ನಮ್ಗೆ ಯಾವುದು ಬಂದು ಇಲ್ಲ. ಲೈಟ್ ಬಿಲ್ ನೋಡ್ರಿ ಹಿಂಗಾಗೈತೆ. ನಮಗೆ ಫ್ರೀ ಅಂದರು, ಇವಾಗ ನೋಡ್ರೆ ದುಡ್ಡು ಕಟ್ಟಕ್ಕೆ ಬಂದೈತೆ. ಅವರು 500 ರೂಪಾಯಿ ಬತ್ತಿದ್ದು ಅಂತಾರೆ ಓನರು. ನಮ್ಗೆ ಇವಾಗ 3,000 2,500 ಹಂಗೆಲ್ಲ ಬತ್ತೈತೆ. 200 ಯೂನಿಟ್ ಫ್ರೀ ಇದೆ ಅಲ್ವಾ? ಇಲ್ಲ ಸರ್, ಯೂನಿಟ್ ಕೊಡ್ತಾ ಇಲ್ಲ ಅವರು. ಕೇಳಿದ್ರೆ 100 ಯೂನಿಟ್ ಮಾತ್ರ ಅಂತಾರೆ. ಅವರೇಜಲ್ಲಿ ತೆಗೆದುಬಿಟ್ಟಿದ್ದಾರೆ. ಕೇಳ್ರಿ, ನಿಮ್ದು 200 ಐತೆ, 100 ಬರೋದು, ನೀವು ಕಟ್ಟಲೇಬೇಕಿದು. ಅದೇ ಮೇಲೆ ಎಕ್ಸ್ಟ್ರಾ ಕಟ್ಟಲೇಬೇಕು. ಕಮರ್ಷಿಯಲ್ ಟೈಪ್ ಆಗೈತೆ ನನ್ನ ಮನೆ. BJP ಬೆಸ್ಟು. ಮತ್ತೆ 2,000 ಬರ್ತಾ ಇದೆಯಾ ಮನೆಯವ್ರಿಗೆ? ಯಾವುದು ಒಂದು ಪೈಸಾನೂ ಬಂದಿಲ್ಲ ಮನೆಯವ್ರಿಗೆ. ಎಂಥದ್ದು ಇಲ್ಲ, ಎಲ್ಲ ಡಾಕ್ಯುಮೆಂಟ್ ಕರೆಕ್ಟಾಗಿದೆ. ಕೇಳಿದ್ರೆ ಅವ್ರು ಹಾಕ್ದಾಗ ಹೇಳ್ತೀವಿ ಹೋಗ್ರಿ ಅಂತಾರೆ ಬ್ಯಾಂಕ್ನವರು. ಅಕ್ಕಿ ದುಡ್ಡು ಬರ್ತಿದೆಯಾ? ಅದು ಬಂದಿಲ್ಲ. ಎಲ್ಲ ಇರೋರಿಗೆ ಬರ್ತದೆ ಅಷ್ಟೇ. ಅದು ಇಲ್ಲದವ್ರಿಗಂತೂ ಬರಲ್ಲ ಬಿಡಿ. ದೇಶ ಉಳಿತದ ಸರ್ ಅದು. ಹಂಗೆ ಕೊಟ್ಟರೆ ಫ್ರೀ ಕೊಟ್ಟರೆ ದೇಶ ಉಳಿತದ. ಅದೇ ಒಟ್ಟಾಗಿ ಮಾರ್ಬಿಟ್ಟು ಹೋಗ್ಬೇಕಾಗ್ತದೆ ಅಷ್ಟೇ. ಗಾಳಿ ದಿನ ಸೀಟೇ ಬಿಡಲ್ಲ ಬನ್ನಿ ಗಂಡಸರಿಗೆ. ಕೂತ್ಕೊಂಬಿಟ್ರೆ ಎದ್ದಾಡೋದೆಲ್ಲ ಅಂತಾರೆ. ಕೇಳ್ರಿ, ನಾವು ಕೂತೀವಿ ಹೇಳ್ರಿ, ಕೂತ್ಕೊಳ್ರಿ, ಆ ಕಡೆ ಅಲ್ದಿರಿ, ನಿಂತ್ಕೊಳ್ರಿ ಅಂತಾರೆ ನಮ್ಮನ್ನೇ. ದುಡ್ಡು ಕೊಟ್ಟರು ನಾವು ನಿಂತ್ಕೋಬೇಕು ಬಸ್ಸಲ್ಲಿ. ಇದಕ್ಕೆ ಎಜುಕೇಷನ್ನು ಹಾಸ್ಪಿಟ್ಲ್ಗಳು ಕೊಟ್ಟಿದ್ರೆ ಜನ ಅವ್ರಿಂದ ಹೆಸರು ತೊಗೊಳ್ತೀರಿ ಇವರು. ಇದು ಮಾಡಿ ತಪ್ಪು ಮಾಡಿಕೊಂಡ್ರು. ಲೋಕಸಭೆ ಚುನಾವಣೆ ಹತ್ರ ಬರ್ತಿದೆಯಲ್ಲ, ಅದಾದ್ಮೇಲೆ ಇದು ಮುಂದುವರಿಸ್ತಾರೆ ಅನ್ಸುತ್ತಾ? ಸಾರ್ ಇಲ್ಲ ಬಿಡಿ ಸರ್.
ಈಗ ಯಾರು ಪ್ರಧಾನಮಂತ್ರಿ ಆದರೆ ನೆಕ್ಸ್ಟ್ ದೇಶಕ್ಕೆ ಒಳ್ಳೇದು? ಮೋದಿ ಆದ್ರೂ ದೇಶಕ್ಕೆ ಒಳ್ಳೇದು. ಇವಾಗ ನಡೆದಿರೋದು ಅವರಿಂದನೇ ಒಳ್ಳೆ ಕೆಲಸಗಳು. ರಾಹುಲ್ ಗಾಂಧಿ ಯಾಕೆ ಬೇಡ? ಅವ್ರು ಬೇಡ ಬಿಡಿ ಸರ್, ಅಂತ ಅನುಭವಸ್ಥರಲ್ಲ ಅವರು. ಅವ್ರು ಬಂದರೆ ಏನು ಪ್ರಯೋಜನಕ್ಕೆ ಬರಲ್ಲ ಬಿಡಿ. ರಾಮ ಮಂದಿರ ಉದ್ಘಾಟನೆ ಆಗ್ತಿದೆ, ಪ್ರಾಣ ಪ್ರತಿಷ್ಠೆ. ಎಲ್ಲ ಖುಷಿ ಪಡ್ತಾ ಇದ್ದೀವಿ ಹಿಂದೂಗಳು ನಾವು. ಹಾಂ, ಹಿಂದೂಗಳು ಖುಷಿ ಪಡ್ತಾ ಇದ್ದೀವಿ. 500 ವರ್ಷಗಳ ಇತಿಹಾಸ ಇವತ್ತು ಬರ್ತಾಯ್ತಲ್ಲ ಕೈಗೆ ಅಂತ. ಹಾಂ, ನೀವು ಹಿಂಗಂತೀರಾ? ಮತ್ತೆ ಸಿದ್ದರಾಮಯ್ಯ ಅವರು ಹಿಂದೂ ರಾಷ್ಟ್ರ ಆಗಕ್ಕೆ ಬಿಡಲ್ಲ ಅಂತಾರೆ. ನೋಡೋಣ ಹಿಂದೂಗಳ ಶಕ್ತಿ ಐತಾ ಬೇರೆಯವ್ರ ಶಕ್ತಿ ಐತಾ ಗೊತ್ತಾಗುತ್ತೆ ಮುಂದಕ್ಕೆ. ಯಾರಿಗೆ ತಲುಪ್ತೋ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ನಿಯತ್ತಾಗಿ ಯಾರು ನಾವು ಟ್ಯಾಕ್ಸ್ ಪೇ ಮಾಡ್ತಿದ್ದೀವಲ್ಲ ಅವರಿಗೊಂದು ದೊಡ್ಡ ಹೊಡೆತ ಬೀಳ್ತಾ ಇದೆ. ಈ ಥರ ಮಾಡಿ ಒಂದು ರಾಜ್ಯದ ದುಡ್ಡನ್ನು ಈ ಥರ ಫ್ರೀ ಅಕ್ಕಿ ಅಂತ ಕೊಡ್ತಾ ಇದ್ದಾರೆ. ಬಸ್ಸು ಯಾರಿಗೆ ಬೇಕಿತ್ತು ಬಸ್ಸು? ಆ ಬಸ್ ಮಾಡಿದ್ರಲ್ಲ ಫ್ರೀ ಅಂತ, ಎಷ್ಟು ಜನ ಯೂಸ್ ಮಾಡ್ಕೊತಿದ್ದಾರೆ, ಎಷ್ಟು ಜನ ಬೇಕಾಬಿಟ್ಟಿಯಾಗಿ ಯೂಸ್ ಮಾಡ್ಕೊತಾ ಇದ್ದಾರೆ. ಅದರಿಂದ ಇವಾಗ ಡೈಲಿ ವೇಜಸ್ ಅಂತ ಓಡಾಡ್ತಿರ್ತಾರಲ್ಲ ಆಟೋದವರಾಗಲಿ ಟ್ಯಾಕ್ಸಿಯವರಾಗಲಿ, ಅವ್ರಿಗೆ ಎಷ್ಟು ನಷ್ಟ ಆಗ್ತಾ ಇದೆ, ಬಸ್ಗಳವರಾಗಲಿ ಪ್ರೈವೇಟ್ ಬಸ್ಗಳವರಾಗಲಿ ಎಷ್ಟು ನಷ್ಟ ಆಗ್ತಾ ಇದೆ, ಎಷ್ಟು ಎಂಪ್ಲಾಯ್ಮೆಂಟ್ ಹೋಯ್ತಲ್ಲಿ ಅದರಿಂದ. ಅವಕ್ಕೆಲ್ಲ ಯಾರು ಜವಾಬ್ದಾರರು? 2,000 ಕೊಡ್ತಾವ್ರೆ ತಿಂಗಳು. 2,000 ಎಲ್ಲಿ? ನಮ್ಮ ಮನೆ ರಿಲೇಟಿವ್ಸ್ ಎಲ್ಲ ಕೇಳಿದ್ದೀನಿ ನಾನು ಊರಲ್ಲಿ, 1 ತಿಂಗಳು ಬಂದಿದೆ ಅಷ್ಟೇ, ಅದರ ನಂತರ ಯಾರಿಗೂ ಬಂದಿಲ್ಲ. ಇದರಿಂದ ಡೆವಲಪ್ಮೆಂಟ್ಸ್ಗೆ ದುಡ್ಡು. ಡೆವಲಪ್ಮೆಂಟ್ಸ್ ಇಲ್ಲಿ ಇವಾಗ ನೋಡಕ್ಕೆ ಹೇಳಿ, ಕೃಷಿ ಕಾಮಗಾರಿಗಳಿಗೆ ಏನಾದ್ರು ದುಡ್ಡು ಕೊಡಬೇಕು, ಏನಾರು ಮಾಡಬೇಕು ಅಂತ ಅವ್ರ ಹತ್ರ ದುಡ್ಡಿಲ್ಲ. ರಾಜ್ಯದವ್ರ ಹತ್ರ ಏನು ಓಪನ್ ಆಗಿ ಹೇಳ್ತಾ ಇದ್ದಾರಲ್ಲ ಇವಾಗ್ಲೇನೆ. ಇದ್ರ ಯಾವುದೋ ಎಲೆಕ್ಷನ್ ಟೈಮಲ್ಲಿ ನಾವು ಹೇಳಿದ್ವಿ ಹಂಗೆ ಅನ್ಬಿಟ್ಟು ಕೊಡೋಕ್ಕಾಗತ್ತಾ ಅಂತ ಸಿದ್ದರಾಮಯ್ಯನವರು ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ಈಗ ಅಲ್ವಾ. ಹಾಗಾಗಿ ಹೆಂಗೆ ಅನ್ಸತ್ತಿದು? ಬರೀ ಎಲೆಕ್ಷನ್ಗೋಸ್ಕರ. ಆಮೇಲೆ ಲೋಕಸಭೆ ಚುನಾವಣೆ ಆದ್ಮೇಲೆ ಇದು ಕೊಡ್ತಾರೆ ಅನ್ಸುತ್ತೆ. ನನಗೇನು ಅನ್ಸಲ್ಲ ಇದನ್ನ ಕಂಟಿನ್ಯೂ ಆಗತ್ತೆ. ಸ್ವಲ್ಪ ಮಂತ್ಸ್ ಅಷ್ಟೇ. ಅದು ಏನೇ ಅವರು ಯೋಜನೆಗಳಿವೆಲ್ಲ ಆಲ್ರೆಡಿ ಆಲ್ಮೋಸ್ಟ್ 90% ನಿಂತ್ಕೊಂಡು ಹೋಗಿದೆ. ಇನ್ನು ಬರೋ ಟೈಮ್ಗಳಲ್ಲಿ ಎಲ್ಲ ನಿಂತ್ಕೊಂಡು ಹೋಗಿ ಒಂದು ಜನರಿಗೆ ಅಟ್ಲೀಸ್ಟ್ ಈಗ ಬುದ್ಧಿ ಬರಬೇಕು ಅಂತ ನಂಗೆ ಅನಿಸ್ತಾ ಇದೆ. ಯಾರು ಪ್ರಧಾನಮಂತ್ರಿ ಆದರೆ ಒಳ್ಳೇದು ನೆಕ್ಸ್ಟ್ ಅಪ್ಕಮಿಂಗ್ ಎಲೆಕ್ಷನ್ಲಿ ಲೋಕಸಭೆ ಚುನಾವಣೆ? ಅದನ್ನು ಯಾರು ಹೇಳಬೇಕಂತಿಲ್ಲ. ನಮ್ಮ ಮೋದಿಯವರು ಮಾಡುವಂಥ ಒಂದು ಡೆವಲಪ್ಮೆಂಟ್ಸ್ಗಳೇನಿದೆ ಅದ್ರ ಪ್ರಕಾರ ಅವ್ರು ಬರಲೇಬೇಕು. ಅವ್ರು ಬಿಟ್ಟು ಇನ್ಯಾರೇ ಒಬ್ಬರು ಬೇರೆ ಒಬ್ಬ ಕಂಟೆಸ್ಟೆಂಟ್ ಅಂತ ನೀವು ಕಾಂಗ್ರೆಸ್ ಪಕ್ಷದಿಂದ ಯಾರೋ ಒಬ್ರು ಇದಾರಲ್ವಾ, ಅವರನ್ನು ನೀವು ರಾಹುಲ್ ಗಾಂಧಿ ಬೇಡವಾ? ಆ ಮನುಷ್ಯ ಅವನನ್ನು ಅರ್ಥ ಮಾಡ್ಕೊಂಡ್ರೇ ದೊಡ್ಡ ವಿಷಯ. ಈ ದೇಶ ಅರ್ಥ ಮಾಡ್ಕೊಳ್ಳೋ ಅಷ್ಟು ಅವನಿಗೆ ಅಷ್ಟು ಪರಿಜ್ಞಾನ ಅವನಿಗಿಲ್ಲ ಬಿಡಿ. ಚಾಣಕ್ಯ ಒಂದು ಮಾತು ಹೇಳ್ತಾನೆ ಚೆನ್ನಾಗಿರೋದು, ಯಾವಾಗ ಎಲ್ಲ ವಿಪಕ್ಷದವರು ಒಟ್ಟಾಗ್ತಾರಲ್ವಾ ಆವಾಗ ನೀವು ಅನ್ಕೊಳ್ಳಿ ಈ ಕಡೆ ಇರೋರು ಭ್ರಷ್ಟಾಚಾರ ಮುಕ್ತವಾಗಿ ಒಂದು ಸಾಧನೆಗೋಸ್ಕರ ಒಂದು ದೇಶದ ಉದ್ಧಾರಕ್ಕೋಸ್ಕರ ನಡೆಸ್ತಿದ್ದಾರೆ ಅಂತ. ಇವಾಗ ನಾರ್ಮಲಿ ಯೋಚನೆ ಮಾಡಿದ್ರೆ ಯೋಗಿಯವರು ಮತ್ತು ಮೋದಿಯವರು ಅಷ್ಟೊಂದು ಇಂಪ್ರೂವ್ಮೆಂಟ್ಸ್ ಎಲ್ಲ ಮಾಡ್ತಿದ್ದಾರೆ ಉತ್ತರ ಪ್ರದೇಶದಲ್ಲಿ. ಹೆಂಗೆ ಮಾಡ್ತಿದ್ದಾರೆ ಅವ್ರು ಯೋಗಿಯಾಗಿ? ಅಂದರೆ ಒಂದು ಸನಾತನ ಧರ್ಮದಲ್ಲಿ ಇದ್ಕೊಂಡು ಅವ್ರಿಗೆ ಗೊತ್ತು ಸನಾತನ ಧರ್ಮದ ಮೇನ್ ಉದ್ದೇಶ ಏನು, ಸರ್ವೇ ಜನ ಸುಖಿನೋ ಭವಂತು ಅಂತ ಅಲ್ವಾ, ವಸುದೈವ ಕುಟುಂಬಕ್ಕಂತ. ಅದ್ರ ಅರ್ಥ ಏನು, ಎಲ್ಲರನ್ನೂ ಉದ್ಧಾರ ಆಗಬೇಕು ಅಂತ ಅವ್ರು ಮಾಡ್ತಿದ್ದಾರೆ. ಅವ್ರಿಗೋಸ್ಕರ ಅವ್ರು ₹1 ಇಟ್ಟು ನಾಳೆ ನನ್ನ ಫ್ಯಾಮಿಲಿಯವ್ರ ಮುಂದೆ ಬರಬೇಕು, ನಮ್ಮ ಸಂಬಂಧಿಕರ ಮುಂದೆ ಬರಬೇಕು ಅಂತ ಯಾವ್ದು ಯೋಚನೆ ಇಲ್ಲ. ದೇಶ ಉದ್ಧಾರ ಆಗಬೇಕು, ದೇಶ ಮುಂದೆ ಬರಬೇಕು. ನೋಡಿ ಮೋದಿ ಬಂದ ನಂತರ ಪ್ರತಿಯೊಂದು ವರ್ಲ್ಡಲ್ಲಿ ನಮ್ಮ ಇಂಡಿಯಾ ಎಲ್ಲಿ ಹೆಸರು ತೊಗೊಂಡು ಬಂದಿದೆ ಅಂತ ನೋಡಿ. ಇಕಾನಮಿ ವೈಸ್ ಆಗಲಿ, ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಆಗಿ ಎಷ್ಟೊಂದು ಭಾರತಕ್ಕೆ ಇನ್ವೆಸ್ಟ್ಮೆಂಟ್ ಆಗಿ ಹೊರ ದೇಶಗಳಿಂದ ಬರ್ತಾ ಇದ್ದಾರೆ ಅಂತ ನೋಡಿ ಯೋಚನೆ ಮಾಡಿರಿ ಅಲ್ವಾ. ಇದು ಎರಡನೇದು. ಮೂರನೇದಾಗಿ ಇವಾಗ ಪ್ರತಿಯೊಬ್ಬ ಹಿಂದೂಗಳದ್ದು ಒಂದು ದೊಡ್ಡ ದೇವಸ್ಥಾನ ಅನ್ನೋದು ಅಯೋಧ್ಯೆ ರಾಮ ಮಂದಿರ. ಎಷ್ಟು 500 ವರ್ಷಗಳ ಒಂದು ಹೋರಾಟ ಅದು ಅಲ್ವಾ. ಕನಸನ್ನು ನನಸು ಮಾಡಿದವರು ಯಾರು? ನಮ್ಮ ಮೋದಿಯವರು, ಯೋಗಿಜಿಯವರು ಅಲ್ವಾ. ಇದೇನೇ ನೀವು ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಿದಾರಲ್ವಾ, 12-13 ಲಾಯರ್ಸ್ಗಳನ್ನಿಟ್ಟು ಈ ದೇವಸ್ಥಾನವನ್ನು ಕಟ್ಟಬಾರ್ದು ಅಂತ ಒಂದು ಸಂಘರ್ಷ ಮಾಡಿದ್ರಲ್ಲ ಅವರು ಕಾಂಗ್ರೆಸ್. ಅದೆಷ್ಟು ಮಟ್ಟಿಗೆ ಸರಿ? ಇವಾಗ ಎಲ್ಲರೂ ಬಂದು ಹೇಳ್ತಾರಲ್ವಾ ನಮ್ಮ ಕರ್ದಿಲ್ಲ ಅಂತ. ಏನು ಕರಿಬೇಕಂತ ಅವ್ರನ್ನ? ಫಾರ್ ಎಕ್ಸಾಂಪಲ್ ನಮ್ಮ ಡಿ ಕೆ ಶಿವರು ಹೇಳಿದ್ರು, ಏನೋ ಅನ್ನಭಾಗ್ಯದಿಂದ ಬಂದಿರತಕ್ಕಂಥ ಒಂದು ಅಕ್ಕಿಯನ್ನು ತೆಗೆದು ಮಂತ್ರಾಕ್ಷತೆಯಾಗಿ ಹಂಚ್ತಾ ಇದ್ದಾರೆ ಅಂತ. ಅನ್ನಭಾಗ್ಯ ಯಾರು ಕೊಟ್ಟಿದ್ದಾರೆ? ನೀವು ಕೊಡ್ತಾರ ದುಡ್ಡ್ರಪ್ಪ, ಅದು ಯಾರಿಗೂ ನನಗೆ ಸಿಗ್ತಾ ಇಲ್ಲ. ಅನ್ನಭಾಗ್ಯಕ್ಕೆ ಅನ್ನ ಕೊಡ್ತಿರೋದು ಸೆಂಟ್ರಲ್ ಗೌರ್ಮೆಂಟ್, ಮೋದಿಯವ್ರು ಕೊಡ್ತಾ ಇರೋದು. ನೀವು ಕೊಡ್ತಾ ಇದ್ದೀರಾ? ನೀವೇನು ಕೊಡ್ತಾ ಇಲ್ಲ. ಕೆಲವು ಜನ ಅಂತಾರ ರಾಮ ಮಂದಿರ ಕಟ್ಟೋ ಬದಲು ಯಾವುದೋ ಹಾಸ್ಪಿಟ್ಲ್ ಸ್ಕೂಲ್ ಕಟ್ಟಿದ್ರೆ ಇಂಪ್ರೂವ್ ಆಗ್ತದೆ. ಆ ಥರ ಕಟ್ಟಬೇಕಂತಿದ್ರೆ ಡೆಲ್ಲಿಯಲ್ಲಿ ಹೋಗಿ ನೋಡ್ರಿ, ನಮ್ಮ ನೆಹರು ಕುಟುಂಬದವ್ರದ್ದು ಎಷ್ಟೊಂದು ಅವರ ಸಮಾಧಿಗಳಿಗೋಸ್ಕರ ಎಷ್ಟೊಂದು ಜಾಗಗಳನ್ನು ಕೊಟ್ಟಿದ್ದಾರೆ ಡೆಲ್ಲಿಯಲ್ಲಿ, ಎಷ್ಟೊಂದು ಕೋಟ್ಯಾಂತರ ಆಸ್ತಿಗಳು ಮಾಡ್ಕೊಂಡಿದ್ದಾರೆ. ಅದನ್ನು ಕೊಡ್ರಲ್ಲ. ಹಿಂದೂ ಧರ್ಮದಲ್ಲಿ ನಮ್ಮ ಒಂದು ಹಿಂದೂ ಧರ್ಮದ ಅಸ್ತಿತ್ವವನ್ನು ತೋರಿಸುವಂಥ ಒಂದು ದೊಡ್ಡ ಮಂದಿರ ಈಗ ರಾಮ ಮಂದಿರ. ಸರ್, ನಾನು ಹೇಳಕ್ಕೆ ಇಷ್ಟಪಡೋದಂತೂ ಒಂದೇ, ಈಗ ಫ್ರೀ ಅಂತ ಎಲ್ಲ ಬಿಟ್ಟಿದ್ದಾರೆ ಗ್ಯಾರಂಟಿಗಳ್ನ ಬಿಟ್ಟಿರೋದ್ರಿಂದ ಜನಕ್ಕೆ ಏನಾಗ್ತಾ ಇದೆ, ತುಂಬ ಹೊಡೆತ ಬೀಳ್ತಾ ಇದೆ. ಆಟೋದವ್ರಿಗೆ ಹೊಡೆತ ಬಿದ್ದಿದೆ. ಎಲ್ರಿಗೂ ಅವ್ರವ್ರದ್ದೇ ಒಂದು ಜೀವನ ಮುಂಚೆ BJP ಸರ್ಕಾರ ಇದ್ದಾಗ ತುಂಬ ಚೆನ್ನಾಗಿತ್ತು. ಕಾಂಗ್ರೆಸ್ ಯಾವಾಗ ಬಂತು ಎಲ್ಲ ಕುಲ್ಗೆಟ್ಟೋಯ್ತು. ಯಾವುದು ಉದ್ಧಾರ ಅಂತೂ ಆಗ್ತಾಯಿಲ್ಲ, ಎಲ್ಲ ಕೆಳಮಟ್ಟಿಗೆ ಹೋಗ್ತವ್ರೆ. ಇವಾಗ ಸಿಟಿ ಇದ್ದಿದ್ದನ್ನು ಹಳ್ಳಿ ಮಾಡಿದ್ರು ಮಾಡ್ಬೋದು, ಇವ್ರು ಹೇಳೋಕ್ಕಾಗಲ್ಲ.
ಎಲ್ಲ ರೋಡ್ಗಳು ಸರಿಗೆ ಏನೂ ಆಗ್ತಾಯಿಲ್ಲ, ಅಭಿವೃದ್ಧಿ ಕಾರ್ಯಗಳು ಏನೂ ಆಗ್ತಾಯಿಲ್ಲ, ಬರೀ ಗ್ಯಾರಂಟಿಗಳ್ನೇ ನೋಡ್ಕೊಂಡು ಕುತ್ಕೊಂತವ್ರು ಇವರು ಸರ್ಕಾರದವರು. ಅದಕ್ಕೆ ನನಗೆ ಬೆಸ್ಟ್ ಅಂತಂದರೆ ಕರ್ನಾಟಕದಲ್ಲೂ ಮತ್ತು ಕೇಂದ್ರ ಸರ್ಕಾರದಲ್ಲೂ ಎರಡರಲ್ಲೂ ಕೂಡ BJP ಬಂದರೆ ನಾನು ಬೆಸ್ಟ್ ಅಂತ ಹೇಳ್ಬೋದು. ಸಿದ್ದರಾಮಯ್ಯ ಅವರು ನುಡಿದಂತೆ ನಡೆದಿದ್ದೇವೆ ಅಂತಾರೆ. ನುಡಿದಂತೆ ನಡೆದಿದ್ದೇವೆ ಅಂತ ಅಂದರೆ ಅದು ಅವ್ರ ಮಾತಿಗೆ. ವಿಧಾನಸಭೆಯಲ್ಲಿ ಅವ್ರು ಏನಂತ ಹೇಳಿದ್ದಾರೆ, ನಾನು ದುಡ್ಡು ಎಲ್ಲಿಂದ ತರಲಿ, ನಾನು ಪ್ರಿಂಟ್ ಮಾಡ್ತಾ ಇದ್ದೀವ ಹಂಗೆ ಹಿಂಗೆ ಅಂತ ಹೇಳ್ದಂತೆ ನಡ್ಕೊಳಕ್ಕಾಗತ್ತಾ ಅಂತ ಇವಾಗ ಚುನಾವಣೆ ಪ್ರಚಾರದಲ್ಲಿ ಅವ್ರು ಆ ಥರ ಹೇಳ್ತಾರೆ. ಇದರಲ್ಲಿ ವಿಧಾನಸಭೆಯಲ್ಲಿ ಈ ಥರ ಹೇಳ್ತಾರೆ. ಈ ಥರ ಹೇಳಿದಾಗ ಜನ ಎಲ್ಲಿಗೆ ಹೋಗಬೇಕು? ಓಟಿಗೋಸ್ಕರ ಅವರು ಏನು ರಾಜಕೀಯ ಮಾಡ್ತಾ ಇದ್ದಾರೆ. ಈಗ ಗ್ಯಾರಂಟಿ ನಾನು ಒಂದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ, BJP ಈ ಸರಿ ಬಂತು ಅಂತಂದರೆ ಗ್ಯಾರಂಟಿ ನಮ್ಮ ಭಾರತ ಅಭಿವೃದ್ಧಿ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಒಂದು, ಈಗ ರಾಮ ಮಂದಿರ ಆಗ್ತಾಯಿದೆ, ಆಮೇಲೆ ರೈತರಿಗೆ ವರ್ಷಕ್ಕೆ 6,000 ರೂಪಾಯಿ ಹಣ ಸಿಗ್ತಾಯಿದೆ, ಉಚಿತ ಏನು ಅಕ್ಕಿ ಸಿಗ್ತಾಯಿದೆ, ಎಲ್ಲ ಕೇಂದ್ರ ಸರ್ಕಾರದಿಂದ ಏನೇ ಸೌಲಭ್ಯಗಳು ಬೇಕೋ ಅದೆಲ್ಲ ಯಾವ ಒಂದು ಕೂಡ ತಪ್ಪದಿರೇನೆ ಎಲ್ಲ ಸಿಗ್ತಾಯಿದೆ. ಈಗ ಏನು ರಾಜ್ಯ ಸರ್ಕಾರದವರು ಎಲ್ಲ ಒಂಥರ ಭೇದ ಭಾವ ಮಾಡ್ತಾ ಇರೋದು. ಇವಾಗ ನೋಡಿ, ಅಲ್ಪಸಂಖ್ಯಾತರಿಗೆ 10,000 ಕೋಟಿ ರೂಪಾಯಿ ಏನು ಅನುದಾನ ನೀಡ್ತೀವಿ ಅಂತ ಹೇಳಿದರು. ಈಗ ಅವ್ರಿಗೆ ಒಂಥರ ಬಲ ಬಂದ್ಬಿಡ್ತು ಮುಸ್ಲಿಂ ಅವ್ರಿಗೆ. ಈಗೇನು ಅವರು ನಮ್ಮ ಹಿಂದೂ ಗುರುತಲ್ಲಿ ನೋಡಿದ್ರೆ ಏನೇ ಆಗಲಿ ಎಲ್ಲ ಹಾಳು ಮಾಡಾಕ್ತಾರೆ. ಇನ್ನೂ ಒಂದು 5 ವರ್ಷ ಹೋದರೆ ಮುಸ್ಲಿಂ ರಾಷ್ಟ್ರ ಆಗೋದ್ರಲ್ಲಿ ಎರಡು ಮಾತಿಲ್ಲ ಭಾರತ. ನಮ್ಮ ಭಾರತಕ್ಕೆ ಹೆಸರಿರೋದು ಬಂದ್ಬಿಟ್ಟು ಹಿಂದೂಸ್ತಾನ್ ಅಂತ. ಇದು ನಮ್ಮ ರಾಷ್ಟ್ರವಾಗೇ ಇರಬೇಕು, ನಮ್ಮ ರಾಷ್ಟ್ರವಾಗೇ ಉಳಿಬೇಕು. ಇದಕ್ಕೆ ಸಪೋರ್ಟ್ ಅಂತಂದರೆ ಮೋದಿ ಸರ್ಕಾರನೇ ಬರಬೇಕು ಸರ್. ನಾನು ಇಷ್ಟೇ ಹೇಳಕ್ಕೆ ಬಯಸೋದು. ಅವ್ರು ಸೋಲ್ಸಕ್ಕೆ 28 ಪಕ್ಷ ಇಂಡಿಯನ್ ಅಲಯನ್ಸ್ ಅಂತ ಮಾಡ್ಕೊಂಡಿದ್ದಾರಲ್ಲ, ಅದ್ಯಾವುದು ನಡೆಯಲ್ಲ ಸರ್, ಅದ್ಯಾವುದು ನಡೆಯಲ್ಲ. ಮೋದಿ ಅವರು ತುಂಬ ನ್ಯಾಯವಾದ ರೀತಿ, ಸತ್ಯವಾದ ರೀತಿಯಲ್ಲಿ ನಡೀತಾ ಇದ್ದಾರೆ. ಅವ್ರು ಯಾವುದೇ ರೀತಿ ಮೋಸದಾಗ ವಂಚನೆ ಅಂತ ಅವ್ರು ಏನೂ ಕೂಡ ಮಾಡಿಲ್ಲ. ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ, ಪ್ರಾಣ ಪ್ರತಿಷ್ಠಾಪನೆ 22ನೇ ತಾರೀಕು. ಏನು ಅನ್ಸುತ್ತೆ? ತುಂಬ ಹೆಮ್ಮೆ ಸರ್ ವಿಷಯ. ಎಷ್ಟೋ ವರ್ಷದ ಕಾಲದಿಂದ ಅದು ಏನು ರಾಮ ಮಂದಿರ ಇದ್ದಿದ್ದು ತುಂಬ ಇವರು ಮುಸ್ಲಿಂ ಅವರು ಮತ್ತು ಹಿಂದೂ ಇಬ್ಬರು ತುಂಬ ಕಿತ್ತಾಡಿ ಏನದು ಎಲ್ಲಿಂದ ಎಲ್ಗೋ ಹೋಗ್ತಾ ಇತ್ತದು. ಈಗ ಅವರು ಮೋದಿ ಬಂದು ಎಲ್ಲ ಇಷ್ಟು ದಿನ ಯಾರು ಮಾಡೋಕ್ಕಾಗದೇ ಇರೋದನ್ನ ಅವ್ರು ಬಂದು ಎಲ್ಲ ಕ್ಲಿಯರ್ನೆಸ್ ಮಾಡಿ ಅವ್ರು ಮುಸ್ಲಿಂ ಅವ್ರಿಗೆ ಬೇರೆ ಕಡೆ ಜಾಗ ಕೊಡಿಸ್ಬಿಟ್ಟು ಈಗ ಆ ಜಾಗದಲ್ಲಿ ರಾಮ ಮಂದಿರ ಆಗ್ತಾ ಇರೋದು ನಂಗೆ ತುಂಬ ಹೆಮ್ಮೆ ವಿಷಯ. ಆಮೇಲೆ ಹಿಂಗೆ ಕೊಡೋದು ಒಳ್ಳೇದಾ? ಎಲ್ರಿಗೂ ಹಿಂಗೆ ಫ್ರೀನಾ? ಕೊಡೋದು ಹೆಣ್ಮಕ್ಳಿಗೆ ಒಳ್ಳೇದಲ್ಲ. ಯಾಕಂದರೆ ಗಂಡು ಮಕ್ಳುಗಳು ಇರ್ತಾರೆ, ನಾವು ಹುಡುಗರು ಕುತ್ಕೋಬೇಕಾದ್ರೆ ಸೀಟಲ್ಲಿ ಹುಡುಗಿರು ಕುತ್ಕೋತಾರೆ, ಹೆಣ್ಮಕ್ಳು ಕುತ್ಕೋತಾರೆ, ನಾವೇನು ಮಾತಾಡೋಕ್ಕಾಗಲ್ಲ, ಅವ್ರನ್ನ ಎಬ್ಸೋಕ್ಕೂ ಆಗಲ್ಲ, ಏನು ಮಾತಾಡೋಕ್ಕಾಗಲ್ಲ. ಇದ್ರ ಬದಲು ಬೇರೆ ಒಳ್ಳೆ ಕೆಲಸ ಮಾಡಿದಂದರೆ ಇವಾಗ ಬಡವ ಕುಟುಂಬಗಳಿಗೆ 2,000 ರೂಪಾಯಿ ಖಾತೆ ಹಾಕ್ತವ್ರಲ್ಲ, ಅದು ಒಂದೊಂದು ಕಡೆ ತಲುಪ್ತೈತೆ, ಒಂದೊಂದು ಕಡೆ ತಲುಪ್ತಾ ಇಲ್ಲ ಅಣ್ಣ. ಅದು ಆಯಿತಾ, ಒಂದೊಂದು ಕಡೆ ತಲುಪ್ತೈತೆ, ಒಂದೊಂದು ಕಡೆ ತಲುಪ್ತಾ ಇಲ್ಲ. ಸಿಕ್ದವ್ರಿಗೆಲ್ಲ ಕೊಡಬಾರ್ದು, ಈ ಥರ ಲಿಮಿಟ್ಸ್ ಇರಬೇಕು. ಈ ಥರ ಹೆಣ್ಮಕ್ಳಿಗೆ ಒಂದು ರೂಲ್ಸು, ಗಂಡು ಮಕ್ಕಳಿಗೆ ಒಂದು ರೂಲ್ಸು, ಇದು ನ್ಯಾಯ ಅನ್ಸಲ್ಲ ಅಣ್ಣ ನನಗೆ. ಲೋಕಸಭೆ ಚುನಾವಣೆ ಹತ್ರ ಬರ್ತಿದೆ, ಯಾರು ಪ್ರಧಾನಮಂತ್ರಿ ಆದರೆ ದೇಶಕ್ಕೆ ಒಳ್ಳೇದು? ಮೋದಿ ಆದರೆ ಪ್ರಧಾನಿ ಅಣ್ಣ, ಒಳ್ಳೇದೇ ನಮಗೆ. ಮೋದಿನೇ ಆಗ್ಬೇಕಾ? ಯಾಕೆ? ಅವ್ರು ಇದ್ದಿದ್ದು ಗ್ಯಾಸ್ ಎಲ್ಲ ಫ್ರೀ ಕೊಡ್ತಾಯಿದ್ರು, ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಇವಾಗ ರಾಮ ಮಂದಿರ ಕಟ್ಸೋಕ್ಕೆ ನಾವು ನೋಡ್ತಾವ್ರೆ. ಇವರು ಕಾಂಗ್ರೆಸ್ ಅವರು ರಾಮ ಮಂದಿರ ಬರೋದಕ್ಕೆ ಅದು ಅಡ್ಡ ತಡೀತವ್ರೆ ಅಷ್ಟೇ ಅಣ್ಣ. ಮೋದಿ ಬಂದರೆ ಒಳ್ಳೇದಣ್ಣ ನನ್ನ ಪ್ರಕಾರ. ರಾಹುಲ್ ಗಾಂಧಿ ಬೇಡವಾ? ರಾಹುಲ್ ಗಾಂಧಿ ನನ್ನ ಪ್ರಕಾರ ಬೇಡ ಅಣ್ಣ, ನಮಗೆ ಮೋದಿ ಬಂದರೆ ಒಳ್ಳೇದಣ್ಣ. ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಉಚಿತವಾಗಿ ಬಸ್ ಫ್ರೀ, ಹೆಣ್ಮಕ್ಳಿಗೆ 2,000 ಅಕ್ಕಿ ಹಿಂಗೆಲ್ಲ ಕೊಡ್ತಾವ್ರಲ್ಲ, ತಲುಪ್ತಿದೆ ಎಲ್ರಿಗೂ? ಒಳ್ಳೇದು ಹಿಂಗೆ ಕೊಟ್ಟರೆ ಒಳ್ಳೇದು ಅಂದರೆ ಬಡವ್ರ ಮಕ್ಳಿಗೆ ತಲುಪಿದ್ರೆ ಒಳ್ಳೆಯದು. ಈ ಗೌರ್ಮೆಂಟ್ ಅವರು ಅವ್ರವ್ರು ಸಂಪಾದನೆಗೋಸ್ಕರ ಅವ್ರವ್ರು ಮಾಡ್ಕೋತಾರೆ ಗೌರ್ಮೆಂಟು. ಅದೇ ಒಂಚೂರು ಫೆಸಿಲಿಟೀಸ್ ಅಂತ ಇನ್ನೂ ಬಡವ್ರಿಗೆ ತಲುಪಲೇಬೇಕು. ಈ ಫ್ರೀ ಮಾಡಿದ್ಮೇಲೆ ಎಂಥರದು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಹೇಳ್ತಾರೆ. ಯಾರು ಮನೇಲಿ ಸುಮ್ಮನೆ ಹೆಣ್ಮಕ್ಳು ಮನೇಲಿದ್ರು ಆ ದೇಶ ಹೆಂಗಿದ್ರು ಫ್ರೀ ಅಲ್ವಾ, ಉಪಯೋಗ ಮಾಡ್ಕೋತಾರೆ. ಅದೇ ಒಂದು ಲಿಮಿಟ್ ಅಂತ ಇರಬೇಕು. ದೇವರು ಕೈ ಕಾಲು ಕೊಟ್ಟಿದ್ದಾನೆ, ದುಡ್ಕೊಂಡು ತಿನ್ನಬೇಕು. ಫ್ರೀ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಉಚಿತವಾಗಿ ಈಸ್ಕೊಳಕ್ಕಾಗುತ್ತಾ? ಡಿಗ್ರಿ ಪಾಸ್ ಅಂದರೆ ನಾವು ಯೂತ್ಸು ಏನಂದರೆ ಇಂಥದ್ದೆಲ್ಲ ಒಂಚೂರು ಹಿಂದೆ ಇದ್ದೀವಿ, ಮುಂದೆ ಬರಬೇಕು ಎಲ್ಲರೂ. ಕೆಲಸ ಕೊಡಿಸ್ರಿ, ನಾವು ದುಡ್ಕೋತೀವಿ, ನಮಗೇನು ಉಚಿತ ಬೇಡ, ಕೆಲಸ ಕೊಡಿಸಿ ನಾವು ನಿಯತ್ತಾಗಿ ದುಡಿತೀವಿ. ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಉಚಿತವಾಗಿ ಗ್ಯಾರಂಟಿಗಳನ್ನ ಕೊಡ್ತಿದಾರಲ್ಲ, ಹೆಣ್ಮಕ್ಳಿಗೆ ಬಸ್ ಫ್ರೀ, 2,000 ಅಕ್ಕಿ ಥರ, ಒಳ್ಳೇದಾಗ್ತಿದೆಯಾ? ತಲುಪ್ತಿದೆಯಾ? ಅಂದರೆ ಅದನ್ನ ಒಬ್ಬೊಬ್ಬರು ಯೂಟಿಲೈಸ್ ಮಾಡ್ಕೊಳ್ತಾರೆ, ಒಳ್ಳೇದಕ್ಕೆ ಯೂಟಿಲೈಸ್ ಮಾಡ್ಕೊಬೋದು, ಒಬ್ಬೊಬ್ಬರು ಕೆಟ್ಟದಕ್ಕೆ ಯೂಟಿಲೈಸ್ ಮಾಡ್ಕೊಳ್ತಾರೆ. ಹಂಗಂದರೆ ಇವಾಗ ನಾವು ಟಿಕೆಟ್ ಎಲ್ಲ ತೊಗೊಂಡು ಬಸ್ಸಲ್ಲಿ ಬರ್ತೀವಲ್ಲ ಸರ್, ಇವಾಗ ನಮಗೆ ಅಮೌಂಟೇ ಇಲ್ಲ ಅಂತಾರೆ, ಚೇಂಜೇ ಇಲ್ಲ ಅಂತಾರೆ. ಯಾಕಂದರೆ ಹುಡುಗಿರಿಗೆಲ್ಲ ಆಲ್ಮೋಸ್ಟ್ ಫ್ರೀ ಬಿಟ್ಟವ್ರೆ, ಅವರೇ ಅರ್ಧ ಜನ ತುಂಬ್ಕೊಂಬಿಟ್ಟಿರ್ತಾರೆ. ನಮ್ಗೆ ಅದರಿಂದ ಸ್ವಲ್ಪ ತೊಂದರೆ ಆಗುತ್ತೆ. ಅದೇ ಸರ್, ಏನಂದರೆ ಇವಾಗ ಬಸ್ಸಿಂದ ಒಂದು ಇನ್ಕಮ್ ಬರ್ತಾ ಇರುತ್ತೆ ಆ್ಯಕ್ಚುಲಿ, ಅದರಿಂದ ಇವ್ರು ಏನು ಮಾಡ್ತಾರೆ, ಬೇರೆ ರೇಟೆಲ್ಲ ಜಾಸ್ತಿ ಮಾಡಿಬಿಟ್ಟವ್ರೆ.
ಅದು ಗೊತ್ತಾಗಲ್ಲ. ಒಂದು ಫ್ಯಾಮಿಲಿಗೆ ಇವಾಗ ಇದರಿಂದ ಕಮ್ಮಿ ಮಾಡೋರೆ, ಎಲ್ಲ ಚೆನ್ನಾಗಿ ಜಾಲಿಯಾಗಿ ಎಲ್ಲ ಕಡೆ ಹೋಗಿ ಬರ್ತಾರೆ. ಆದರೆ ನಮ್ಗೆ ಇವಾಗ ಅಕ್ಕಿ ಬೇಳೆ ಅದರಲ್ಲಿ ಜಾಸ್ತಿ ಮಾಡ್ಬಿಟ್ಟಾರೆ. ಅದರಿಂದ ಇದೆಲ್ಲ ಫ್ರೀ ಬೇಡ ಅಂತ, ಹಾಸ್ಪಿಟ್ಲು ಎಜುಕೇಷನ್ಗೆ ಅದು ಯೂಸ್ ಮಾಡ್ಕೊಬೋದು ಅಂತ. ಲೋಕಸಭೆ ಚುನಾವಣೆ ಹತ್ತಿರ ಬರ್ತಿದೆ, ಯಾರು ಪ್ರಧಾನಮಂತ್ರಿ ಆದರೆ ದೇಶಕ್ಕೆ ಒಳ್ಳೇದು ಅನಿಸುತ್ತೆ? ಮೋದಿನೇ ಸರ್. ಮೋದಿ ಯಾಕಂದರೆ ಬೇಜಾನ್ ಅಭಿವೃದ್ಧಿಗಳು ಮಾಡವ್ರೆ. ಇವಾಗ ಅಯೋಧ್ಯ ಮಾಡ್ತವ್ರೆ, ಇನ್ನು ಮುಂಚೆ ಯೋಜನೆಗಳು ಬೇಜಾನ್ ಮಾಡವ್ರೆ. ಅದರಿಂದ ಮೋದಿನೇ ಬಂದರೆ ಪರವಾಗಿಲ್ಲ ಅಂತ ರಾಹುಲ್ ಗಾಂಧಿ ಬೇಡವಾ? ರಾಹುಲ್ ಗಾಂಧಿನ ಅವರು ಒಂದ್ಸತಿ ಚಾನ್ಸ್ ಕೊಟ್ಟು ನೋಡಿದ್ರೆ ಹೆಂಗೆ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಅಲ್ಲಲ್ಲ, ಅದು ಕರೆಕ್ಟೇ, ಎಲ್ಲ ಅದೇ ಅವ್ರು ಕರೆಕ್ಟಾಗಿ ಪ್ರೂವ್ ಮಾಡಬೇಕು. ಇವಾಗ ಇದರಲ್ಲಿಲ್ಲ, ಪಾರ್ಲಿಮೆಂಟಲ್ಲಿಲ್ಲ, ಅವರು ಇಂಪ್ಲಿಮೆಂಟ್ ಮಾಡಬೇಕು ಎಲ್ಲ ಹೊಸ ಸ್ಕೀಮ್ಗಳು. ಮತ್ತು ಅವರು ಸ್ವಲ್ಪ ತೋರಿಸ್ಕೊಬೇಕು, ನಾನು ಚೆನ್ನಾಗಿ ಮಾಡ್ತಿದ್ದೀನಿ ಅಂತ ನಂಬಿಕೆ ಬಂದರೆ ಜನಗಳು ಅವರು ಆರಾಮ್ಸೆ ಓಟ್ ಉಚಿತ ಯೋಜನೆಗಳು ಕೊಡ್ತಾರಲ್ಲ, ಬಸ್ ಫ್ರೀ ಹೆಣ್ಮಕ್ಳಿಗೆ 2000 ಈ ಥರ, ಆ ಥರ ಎಲ್ಲ ಮಾಡಬಾರ್ದಾಗಿದ್ದು ಅಣ್ಣ. ಅದರಿಂದ GST ಜಾಸ್ತಿ ಆಯಿತು. ಅದರಿಂದ ನಮಗೆ ಎಲ್ಲ ಟ್ಯಾಕ್ಸ್ಗಳು ನಾವೇ ಜಾಸ್ತಿ ಬಿಲ್ ಕಟ್ಟಬೇಕು. ಈಗ ಕರೆಂಟ್ ಬಿಲ್ ಜಾಸ್ತಿ ಆಯಿತು. ಅದು ಫಸ್ಟು ಹಿಂದೆ ಎಷ್ಟು ಯೂಸ್ ಮಾಡ್ತಿದ್ರು, ಲಾಸ್ಟ್ 3 ತಿಂಗಳದ್ದು ಅದು ಮಾತ್ರ ಕೇಳಿರೋದು. ಇವಾಗ ಪ್ರೆಸೆಂಟ್ ಯೂಸ್ ಮಾಡ್ತಿರೋ ಜಾಸ್ತಿ ಯೂಸ್ ಮಾಡಿದ್ರೆ ಮತ್ತೆ ಜಾಸ್ತಿ ಬರ್ತಿದೆ ಬಿಲ್ಲು. ಅಷ್ಟೇ. ಅದು ನಮಗೆ ಜಾಸ್ತಿ ಆಗಿದೆ. ಇವಾಗ ಫಸ್ಟ್ ಬಿರ್ತಿರ್ಲಿಲ್ಲ, ಇವಾಗ ಜಾಸ್ತಿ ಆಯಿತು, ಫ್ರೀ ಬತ್ತು ಅಂತ ಜಾಸ್ತಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದ್ರ ಮೇಲೆ ಮತ್ತೆ ಕರೆಂಟ್ ಬಿಲ್ ಬರ್ತಿದೆ ನಮಗೆ. ಅದರಿಂದ ಏನು ಯೂಸ್ ಇಲ್ಲ. 200 ಯೂನಿಟ್ ಅಂದರೆ ಹೇಳಿದರು, ಅಷ್ಟು ಕೊಡಬೇಕಲ್ವಾ, ಅಷ್ಟು ಕೊಡ್ತಾ ಇಲ್ಲ. ಆದರೆ ಬಸ್ಸು ಫ್ರೀ ಮಾಡಬಾರ್ದಾಗಿತ್ತು. ಅದರಿಂದ ಅದೂ ನಮಗೆ ಎಫೆಕ್ಟ್ ಆಯಿತು. ಅಂದರೆ ಮಾಮೂಲಿ ಫಸ್ಟ್ ಹೆಂಗಿತ್ತು ಅದೇ ಥರ ಇರಬೇಕಾಗಿತ್ತು. ಬೇರೆ ಅಭಿವೃದ್ಧಿಗಳು ಯೂಸ್ ಮಾಡ್ಕೋಬೇಕಾಗಿತ್ತು ಆ ದುಡ್ಡನ್ನ. ಎಲ್ಲಾದರೂ ಸ್ಟೂಡೆಂಟ್ಗಳಿಗೆ ಸ್ಕಾಲರ್ಶಿಪ್ಗಳು ಜಾಸ್ತಿ ಮಾಡಬೇಕಾಗಿತ್ತು. ಲೋಕಸಭೆ ಚುನಾವಣೆ ಹತ್ತಿರ ಬರ್ತಿದೆ, ಯಾರು ಪ್ರಧಾನಮಂತ್ರಿ ಆದರೆ ದೇಶಕ್ಕೆ ಒಳ್ಳೇದು ಅನಿಸುತ್ತೆ? ಇದು ಮೋದಿ ಆಗಬೇಕಣ್ಣ. ಯಾಕಂದರೆ ಅವರು 20 ದೇಶಗಳ ಸರ್ತಿ ಒಂದು ಸಮಾವೇಶ ಮಾಡಿದ್ರು. G20 ಮಾಡಿದ್ರು. ಆವಾಗ ತುಂಬ ದುಡ್ಡು ಖರ್ಚಾಯಿತು. ಆವಾಗ ಅಷ್ಟೊಂದು ಜನ ಖರ್ಚು ಏನು ಮಾಡಿದ್ರು ಅಂತ ಎಲ್ಲ ಹೇಳಿದ್ರು. ಆದರೆ ಅಲ್ಲಿ ಖರ್ಚು ಮಾಡಿರೋ ದುಡ್ಡನ್ನ ನಮ್ಮ ಭಾರತದಲ್ಲಿ 150 ಕೋಟಿ ಜನ ಇದ್ದಾರೆ. ಅದು ಖರ್ಚು ಮಾಡಿದ್ರೆ ಡಿವೈಡ್ ಮಾಡಿದ್ರೆ ಒಬ್ಬೊಬ್ರಿಗೆ 25 ರೂಪಾಯಿ ಬರುತ್ತೆ. ಆ 25 ರೂಪಾಯಿ ಕೊಟ್ಟೆ ಅವ್ರಿಗೊಂದೊಂದು ಊಟಕ್ಕಾಗುತ್ತೆ ಅಷ್ಟೇ. ಅದು ಇನ್ವೆಸ್ಟ್ ಮಾಡಿದ್ರೆ ನಮ್ಮ ದೇಶದಿಂದ ಏನು ಯೂಸ್ ಆಗುತ್ತೆ ಅಂದರೆ, ಬೇರೆ ಕಡೆಯಿಂದ ನಮ್ಮ ಇದಕ್ಕೆ ಉದ್ಯೋಗಗಳಿಗೆ ಅವಕಾಶ ಸಿಗುತ್ತೆ. ಆ ಉದ್ಯೋಗಗಳು ಸಿಗ್ತಾರೆ, ಮನೆಯಲ್ಲಿ ಕೆಲಸಗಳು ಸಿಗುತ್ತೆ ಎಲ್ಲರಿಗೂ. ಆ ಒಂದೊತ್ತು ಊಟ ಸಿಗೋದು ಹೆಂಗೈತೆ, ಅವ್ರ ಜೀವನ ಪೂರ್ತಿ ಕೆಲಸ ಸಿಗೋದು ಹೆಂಗೈತೆ ಅಣ್ಣ. ಅದರಿಂದ ಮೋದಿಯವರೇ ಆಗಬೇಕು ನೆಕ್ಸ್ಟ್ ಸಲ. ರಾಹುಲ್ ಗಾಂಧಿ ಬೇಡವಾ? ಅವ್ರು ಬೇಡ ಅಣ್ಣ. ಅವ್ರು ಬಂದು ಏನು ಇದು ಆಗೈತೆ ಅಂತ ಏನೂ ಗೊತ್ತಿಲ್ಲ. ಅವ್ರು ಇದು ಮಾಡಿದ್ದಾರೆ ಅಂತ ತೋರ್ಸೋಕೆ ಏನೂ ಇಲ್ಲ ಅಲ್ಲಿ. ಅವ್ರು ಹೇಳಿದ್ದಕ್ಕೂ ಅವ್ರು ಮಾಡಿರೋ ಕೆಲಸಕ್ಕೂ ಏನಣ್ಣ ಇದೈತೆ, ಮೀನಿಂಗ್ ಐತೆ. ಅದಕ್ಕಿಂತ ಮೋದಿನೇ ಪರವಾಗಿಲ್ಲ ಅಣ್ಣ. ಈಗ ಕಾಂಗ್ರೆಸ್ ಅವ್ರು ಮಾಡ್ತಿದ್ದಾರೆ ಅಂದೇ, ಅದು ನಮ್ಮ ಹಿಂದುದು ಅಂದರೆ ಕಾಂಗ್ರೆಸ್ಸು BJP ಎಲ್ಲ ಹೋಗಬೇಕು. ಆದರೆ ಅವ್ರು ಮಾತ್ರ ಕಾಂಗ್ರೆಸ್ ಅವರು ಇಲ್ಲ, ಎಲ್ಲ ನಾವು ಬರಲ್ಲ ಈಗ ಅಂತ ಹೇಳ್ತಿದ್ದಾರೆ. ಅವ್ರು BJP ಮಾಡ್ತಿದ್ದಾರೆ ಅಂತ, BJP ಅವ್ರು ಮಾಡ್ತಿದ್ದಾರೆ, ಅದಕ್ಕೆ ನಾವು ಬರಲ್ಲ ಅಂತ ಹೇಳ್ತಾರೆ. ಇದು ಅಲ್ಲೂ ಧರ್ಮ ಅಂತ ಕಿತ್ತಾಡ್ತಾವ್ರೆ. ಕಾಂಗ್ರೆಸ್ ಇದ್ದಾಗಲೇ ಅವರೇ ಕಟ್ಬಿಟ್ಟು ಅವರೇ ಹೋಗೋಲ್ವಾ? ಅವಾಗಿನ್ನೂ ಕೇಸ್ ಇತ್ತಲ್ಲ, ಇವಾಗೆಲ್ಲ ಒಂದಾಯಿತು. ಈಗ ಹಿಂದೂ ಧರ್ಮ ಅಂತ ಅಂದರೆ ಎಲ್ಲ ಭಾರತದಲ್ಲಿ ಇರೋರೆಲ್ಲ ಒಂದೇ ಹೋಗ್ಬೇಕಲ್ವಾ, ಇವ್ರು ಹೋಯ್ತಾ ಇಲ್ಲ. ಇಲ್ಲೂ ರಾಜಕೀಯ ತರ್ತಾವ್ರೆ ಮಧ್ಯಕ್ಕೆ. ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಕರ್ನಾಟಕದಲ್ಲಿ ಉಚಿತ ಗ್ಯಾರಂಟಿಗಳನ್ನು ಕೊಡ್ತಿದ್ದಾರಲ್ಲ, ಬಸ್ಸು 2000 ಅಕ್ಕಿ ಎಲ್ಲ ಹೆಂಗಸರಿಗೆ ಫ್ರೀ ಸಿಗ್ತಿದೆಯಾ? ಯಾರಿಗೂ ಸಿಗ್ತಾ ಇಲ್ಲ ಸರ್. 1 ತಿಂಗಳು ಬರ್ತದೆ, 2 ತಿಂಗಳು ಸ್ಟಾಪ್ ಆಗುತ್ತೆ. ಅಕ್ಕಿ 1 ತಿಂಗಳು ಹಾಕ್ತಾರೆ, ಇನ್ನೊಂದು ತಿಂಗಳು ಹಾಕೋದಿಲ್ಲ. ಲೆಕ್ಕ ಕೇಳ್ತೀರ, ಕೊಡ್ತೀನಿ ಮಾಡ್ತೀನಿ ಅಂತ ಹೇಳ್ತಾರೆ. ಯಾವುದು ಇವತ್ತಿನವರೆಗೂ ಯಾರಿಗೂ ಸರಿಯಾಗೇ ಸಿಕ್ಕಿಲ್ಲ ಸರ್. ಅರ್ಧ ಕೊಡ್ತಾರೆ, ಅರ್ಧ ಅವರೇ ಮಾಡ್ಕೋತಾರೆ ಸರ್. ಅದು ರೇಷನ್ ಅಂಗಡಿಲಿ ಕೂಡ 5 kg ಅಕ್ಕಿ ಕೊಡ್ತೀನಿ ಅಂತ ಹೇಳ್ತಾರೆ, 5 kgನೂ ಕೊಡೋಲ್ಲ. 4 kg 3 kg ಹಂಗೆ ಕೊಡ್ತಾರೆ ಸರ್. ಅವ್ರ ಹತ್ರ ಏನು ಕೇಳೋಕ್ಕಾಗುತ್ತೆ ಹೇಳಿ ನಾವು? 5 kg ದುಡ್ಡು ಹಾಕ್ತೀನಿ ಅಂದ್ರೆ ಕರೆಕ್ಟಾಗಿ ಬರ್ತಾ ಇಲ್ಲ. ನಮ್ಮ ತಾಯಿಗೆ 2 ತಿಂಗಳು ಬಂತು, ಇನ್ನು 4 ತಿಂಗಳು ಬಂದೇ ಇಲ್ಲ. 2 ತಿಂಗಳು ಬಂದಿದೆ ಅಂದರೆ ದುಡ್ಡು ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದೆ ಅಂತ ಅರ್ಥ ಆಗಿದೆ. ಆದರೂ ಬರ್ತಾ ಇಲ್ಲ. 2 ತಿಂಗಳು ಮಾತ್ರ ಕೊಟ್ಟಿದ್ದಾರೆ, ಇನ್ನು 4 ತಿಂಗಳು ಪೆಂಡಿಂಗ್ ಉಳ್ಕೊಂಡಿದೆ. ಕೇಳಿದ್ಕೆ ಹಾಕ್ದಾಗ ಕೊಡ್ತಾರೆ ಅಂತ ಇದು ಹೇಳ್ತವ್ರೆ. ಫ್ರೀ ಕೊಟ್ಟರೆ ಏನಾಗುತ್ತೆ ಅಂದರೆ ತೊಂದರೆ ಆಗುತ್ತೆ. ಅದ್ರ ಬದಲು ಎಜುಕೇಷನ್ ಕೊಟ್ಟಿದ್ರೆ ಚೆನ್ನಾಗಿರೋದು, ಮತ್ತು ಹಾಸ್ಪಿಟ್ಲಿಗೆ ಫ್ರೀ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಅದ್ರ ಬದಲು ಬಸ್ ಚಾರ್ಜ್ ಅದೆಲ್ಲ ಕೊಟ್ಟಿರೋದ್ರಿಂದ ಜನಕ್ಕೆ ನಮ್ಮ ದುಡ್ಡೇ ಅದು ನಮಗೆ ರಿಟರ್ನ್ ಬರೋ ಥರ ಆಗ್ತಾಯಿದೆ ಸರ್. ರೇಟ್ ಜಾಸ್ತಿ ಆಗ್ತದೆ, ಅಕ್ಕಿ ಬೆಳೆ ರೇಟ್ ಜಾಸ್ತಿ ಇದೆ, ಎಣ್ಣೆ ರೇಟ್ ಎಲ್ಲ ಜಾಸ್ತಿ ಆಗಿದೆ. ಇದು ಯಾರು ಕಟ್ತಾ ಇರೋದು? ನಾವು ಕಟ್ತಾರೆ, ಅವ್ರು ಕಟ್ತಾ ಇದ್ದಾರೆ? ಇಲ್ಲ, ಅವ್ರಿಗೆ ಫ್ರೀ ಅನುದಾನ ಬಂದು ಅವ್ರು ತೊಗೋತಾ ಇದ್ದಾರೆ. ಆ ಥರ ಪ್ರಾಬ್ಲಮ್ ಆಗಿದೆ. ಲೋಕಸಭೆ ಚುನಾವಣೆ ಹತ್ತಿರ ಬರ್ತಿದೆ, ಯಾರು ಪ್ರಧಾನಮಂತ್ರಿ ಆದರೆ ದೇಶಕ್ಕೆ ಒಳ್ಳೇದು? ಮೋದಿ ಆದರೆ ಬೆಟ್ರು. ರಾಹುಲ್ ಗಾಂಧಿ ಆಗ್ಬೇಡ? ಬೇಡ ಸರ್, ಅವರೆಲ್ಲ ದೇಶ ಹಾಳು ಮಾಡೋರು ಸರ್. ಅವ್ರ ಹತ್ರ ಆ ಥರ ನಾವು ಯಾವತ್ತೂ ನೋಡಿಲ್ಲ ಸರ್. ಕೆಪಾಸಿಟಿ ಇಲ್ಲ ಸರ್. ಅವರು 70 ವರ್ಷದಿಂದ ಆಡಳಿತ ಮಾಡಿ ಇವರು 9 ವರ್ಷದಿಂದ ಮಾಡಿದ್ದಾರೆ ಅಂದರೆ ನೀವೇ ಅರ್ಥ ಮಾಡ್ಕೋಬೇಕು ಸರ್. ಅವ್ರು ಎಷ್ಟು ಬೆಳೆದಿದ್ದಾರೆ, ಎಷ್ಟು ಬೆಳೆಸ್ತಾ ಇದ್ದಾರೆ, ಹಿಂದೂಗಳನ್ನ ಎಲ್ಲಿಗೆ ತರ್ತಾ ಇದ್ದಾರೆ ಅನ್ನೋದು ನೀವು ಯೋಚನೆ ಮಾಡ್ಬೇಕು ಸರ್. 70 ವರ್ಷದಿಂದ ಮಾಡೋಕ್ಕಾಗದೇ ಇರೋರು 9 ವರ್ಷದಲ್ಲಿ ರಾಮನ ದೇವಸ್ಥಾನ ಕಟ್ಟಿದ್ದಾರೆ ಅಂದರೆ ಗ್ರೇಟ್ ಅಲ್ವಾ ಸರ್? ದುಡ್ಡಿಲ್ಲ, ಬೇರೆ ಅಭಿವೃದ್ಧಿಗೆ ದುಡ್ಡಿಲ್ಲದೆ ಇರೋ ಪರಿಸ್ಥಿತಿನಲ್ಲಿ ಮುಸಲ್ಮಾನರ ಸಮುದಾಯಕ್ಕೆ 10,000 ಕೋಟಿ ಕೊಡ್ತೀನಿ ಅಂತ. ಅದೇ ಸರ್, ಬಡವ್ರು ಕೊಡೋಕೆ ದುಡ್ಡಿಲ್ಲ, ಮುಸ್ಲಿಮ್ಸ್ ಅವ್ರು ಕೊಡೋಕೆ ದುಡ್ಡಿದೆ ಸರ್. ಇದರಲ್ಲಿ ನೀವೇ ಹೇಳ್ಕೊಡಿ. ರಾಜಕೀಯದಲ್ಲಿ ಓಟ್ಗೋಸ್ಕರ ಏನೇನು ಮಾಡ್ತಾಯಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ.
ಸರ್ ಹಂಗಾರೆ ಹಿಂದೂಗಳು ಏನು ಮಾಡಿದರು ಸರ್? ಬರೀ ಮುಸ್ಲಿಮ್ಸ್ಗೆ ಕೊಡೋದಿದ್ರೆ ಹಿಂದೂಗಳು ಏನು ಮಾಡಿದರು? ಹಿಂದೂಗಳೇನು ಮನುಷ್ಯರಲ್ವಾ? ಅವರೇನು ವ್ಯವಸಾಯ ಮಾಡಲ್ಲ? ವ್ಯವಸಾಯದಿಂದ ಎಷ್ಟು ಟ್ಯಾಕ್ಸ್ನೇ ಅವ್ರು ತಗೋತಾ ಇದ್ದಾರೆ, ಅವರಿಂದ ಏನು ತಗೋತಾ ಇದ್ದಾರೆ? ಕೊಡ್ಬೋದಲ್ಲ ಸರ್, ಹಿಂದೂಗಳಿಗೆ ಕೊಡ್ಬೋದು, ರೈತರು ಕೊಡ್ಬೋದು, ಕರೆಂಟ್ ಕೊಡ್ಬೋದು, ಇದೆಲ್ಲ ಮಾಡ್ಬೋದಲ್ಲ ಸರ್ ಅವರು? ಒಂದೇ ಸಮಾನತೆ ಬಂದರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಅಭಿಪ್ರಾಯ ಸರ್. ಎಲ್ಲರೂ ಸಮಾನರ ಥರ ನೋಡಬೇಕು ಸರ್. ಅರ್ಧಕ್ಕರ್ಧ ಎಲ್ರಿಗೂ ತಲುಪ್ತಾ ಇಲ್ಲ ಅದು. ತುಂಬ ಜನಕ್ಕೆ ಇಲ್ಲ 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 ಅಂತಾರೆ. ಲಕ್ಷ್ಮೀ ಹೆಬ್ಬಾಳಕರ್ ಅವರ ಹತ್ರ ಮನೆ ಹತ್ರ ಹೋಗಿ ಎಲ್ಲ ಅವರು ಕೇಳ್ತಾ ಇದ್ದಾರಲ್ಲ, ಗೊತ್ತಲ್ಲ, ಎಲ್ಲ ವಿಡಿಯೋದಲ್ಲಿ ನೋಡ್ತಾನೆ. ಅಂದರೆ ಒಬ್ರಿಗೆ ಬಂದರೆ ಹ್ಞೂ, ಎಷ್ಟೋ ಜನಕ್ಕೆ ಬಂದೇ ಇಲ್ಲ. ಬರ್ದಿರೋ ಇರೋರೆಲ್ಲ ಈಗಲೂ ಆ ಸೈಬರ್ ಹತ್ರ ಅಲ್ಲಿ ಇಲ್ಲಿ ಓಡಾಡಿ ನಮಗೆ ಬಂದಿಲ್ಲ ನಮಗೆ ಬಂದಿಲ್ಲ ಅಂತ ಅಲಿತಾ ಇದ್ದಾರೆ. ಯಾರಿಗೂ ಸರ್ವಸಾಮಾನ್ಯವಾಗಿ ಎಲ್ಲರಿಗೂ ಸಿಗ್ತಾ ಇಲ್ಲ ಅದು. ಈಗ ಆಂಧ್ರದಲ್ಲೂ ನೋಡಲಿಲ್ಲ, ಮಾಡಿದ್ಮೇಲೆ ಎಷ್ಟು ಗಲಾಟೆ ಎಲ್ಲ ಮಾಡಿದ್ರು ಅಂತ. ತೆಲಂಗಾಣದಲ್ಲೂ ಈಗ ಅದೇ ಆಯಿತು, ಎಲ್ಲ ಫುಲ್ಲು ಜಗಳ. ಎಲ್ಲ ಕ್ಯಾಬವರು, ಬಸ್ಸವರು, ಪ್ರೈವೇಟ್ ಬಸ್ಸವರು, ಆಟೋದವರು ಎಲ್ಲರಿಗೆ ಫ್ರೀ ಕೊಟ್ಬಿಟ್ರೆ 5 ವರ್ಷ ಏನಾಗುತ್ತೆ ಅಭಿವೃದ್ಧಿ ದೃಷ್ಟಿಯಿಂದ? ಸರ್, ಜನಗಳಿಗೆ ಕಷ್ಟನೇ. ಸುಮ್ಮನೆ ಹೇಳ್ತಾರಷ್ಟೇ. ಫ್ರೀ ಬಿಟ್ಟಂಗೆಲ್ಲನೂ ಕಷ್ಟನೇ. ಈಗ ಒಂದರಲ್ಲಿ ಕೊಟ್ಟು ಒಂದರಲ್ಲಿ ಅಂದರೆ ಅಭಿವೃದ್ಧಿ ಇಲ್ಲ ಅಂದರೆ ಈಗ ಎಷ್ಟೋ ಜನಗಳ ಹತ್ರ ದುಡ್ಡಿನ ಟರ್ನ್ ಓವರೇ ಇಲ್ಲ. ಈಗ ಮುಂಚೆ BJP ಸರ್ಕಾರದಲ್ಲಿ ಟರ್ನ್ ಓವರ್ ಇತ್ತು, ಈಗಿನ ಸರ್ಕಾರ ಇದ್ದಾಗ ಈಗ ಟರ್ನ್ ಓವರೇ ಕಮ್ಮಿ ಆಗ್ಬಿಟ್ಟಿದೆ. ದುಡ್ಡಿಲ್ಲ, ಅಭಿವೃದ್ಧಿ ಇಲ್ಲ. ಲೋಕಸಭೆ ಚುನಾವಣೆ ಆದಮೇಲೆ ಇದನ್ನು ಮುಂದುವರಿಸ್ತಾರೆ ಅನ್ಸುತ್ತಾ? ಅದು ಇನ್ನು ಅವ್ರ ಗ್ಯಾರಂಟಿ. ಅದು ಮುಂದುವರಿಸ್ತಾರ ನಿಲ್ಲಿಸ್ತಾರ ಅನ್ನೋದು ಅವರು. ನಾವೇ ಆ ಥರ ಹೇಳೋಕ್ಕಾಗುತ್ತದೆ. ಯಾರು ಪ್ರಧಾನಮಂತ್ರಿ ಆದರೆ ದೇಶಕ್ಕೆ ಒಳ್ಳೇದು ನೆಕ್ಸ್ಟ್ ಎಲೆಕ್ಷನ್? ಯಾರು ಪ್ರಧಾನಮಂತ್ರಿ ಇದಾರ ಮುಂದೆನೂ ಅವರೇ. ಅವರು ಆದಮೇಲೆ ಮೋದಿಯವ್ರು ಮಾಡಿದ್ದಾರೆ ಸರ್. ಯಾಕೆ ಮಾಡಿಲ್ಲ? ಮೋದಿಯವ್ರು ಮಾಡಿರೋದು 60 ವರ್ಷದಿಂದ ಮಾಡಿಲ್ಲ. ಈಗ 10 ವರ್ಷದಲ್ಲಿ ಅವ್ರು ಮಾಡಿರೋ ಕೆಲಸ 60 ವರ್ಷದಿಂದ ಮಾಡಿಲ್ಲ. ಈಗ 10 ವರ್ಷದಲ್ಲಿ ಅವ್ರು ಮಾಡಿದ್ದಾರೆ. ರಾಹುಲ್ ಗಾಂಧಿ ಯಾಕೆ ಬೇಡ ಸರ್? ಬೇಡ ಅಂತ ಏನಿಲ್ಲ, ಆದರೆ ಅಷ್ಟೊಂದು ಟ್ಯಾಲೆಂಟು ಅದು ಇಂಡಿಯಾ ಅಲಯನ್ಸ್ ಅಂತ ಮಾಡ್ಕೊಂಡಿದ್ದಾರಲ್ಲ. ಮಾಡ್ಕೊಂಡಿದ್ದಾರೆ. ಏನು ಮಾಡ್ಕೊಂಡ್ರೇನು? ಒಂದು ಮಾತು ಹೇಳ, ಇವರು ಇಂಡಿಯಾ ಪೂರ್ತಿ ಇಂಡಿಯಾದಲ್ಲಿರೋರೆಲ್ಲರೂ ಸೇರಿಸ್ಕೊಂಡಿದ್ದಾರೆ ಮೋದಿಯವ್ರನ್ನ ಸೋಲಿಸ್ಬೇಕು ಅಂತ. ಈಗ ಈ ಎಲೆಕ್ಷನ್ನಲ್ಲಿ ಇಂಡಿಯಾದಲ್ಲಿರೋರು ಒಂದಾಗಿರೋದಲ್ಲ, ಹೊರಗಡೆಯವ್ರನ್ನ ಕರ್ಕೊಬಂದು ನಿಲ್ಸಿದ್ರು ಮೋದಿಯವ್ರನ್ನ ಸೋಲ್ಸೋಕ್ಕಾಗಲ್ಲ. ಅಂದರೆ ಇಂಡಿಯಾ ಅಲಯನ್ಸ್ ಪಕ್ಷ ಅಲ್ಲ, ಇನ್ನೂ ಎಷ್ಟು ಪಕ್ಷ? ಬೇರೆ ಕಡೆ ಕಂಟ್ರಿಲಿ ಕರ್ಕೊಬಂದ್ರೂ ಇವ್ರು ಸೇರಿಸ್ಕೊಂಡ್ರು ಮೋದಿಯವ್ರನ್ನ ಸೋಲ್ಸೋಕ್ಕಾಗಲ್ಲ. ಮೋದಿಯವರೇ ಈ ಸರಿನೂ ಪ್ರಧಾನಿ ಆಗ್ತಾರೆ.